ಬ್ಯಾಕ್ಲಾಗ್ ಪೋಸ್ಟ್ ಮತ್ತು ರೆಗ್ಯುಲರ್ ಪೋಸ್ಟ್ಗೆ ಎರಡೂ ಕೂಡ ನೇಮಕಾತಿ ಮಾಡತಾರೋ. ಇಲ್ಲಿ ನೋಡಿ ಟೋಟಲ್ ಆಗಿ 250ಕ್ಕಿಂತ ಅಧಿಕ ಪೋಸ್ಟ್ ಇದಾವೆ. ನಾನು ಈಗಲೇ ಹೇಳ್ತಾ ಇದ್ದೇನೆ. ಅಪ್ಲಿಕೇಶನ್ ಪ್ರಾರಂಭ 13 ಜುಲೈ 2026. ಅದೇ ರೀತಿ ಕೊನೆಯ ದಿನಾಂಕ 10/8/2026 ಅಂದ್ರೆ 10 ಆಗಸ್ಟ್ 2026 ಕೊನೆಯ ದಿನಾಂಕ ಆಗಿರತ್ತೆ. ಇಲ್ಲಿ ನೋಡಿ ಬ್ಯಾಕ್ಲಾಗ್ ಪೋಸ್ಟ್ಗಳಲ್ಲಿ ವಿವಿಧ ಪ್ರಕಾರ ಇದಾವೆ. ನೋಡಿ ಗ್ಯಾಸ್ ರೂಮ್ ಆಪರೇಟರ್ ಪೋಸ್ಟು, ಇದರಲ್ಲಿ ಸ್ಟೋನು, ಜೂನಿಯರ್ ಅಸಿಸ್ಟೆಂಟು ಮತ್ತು ಜೂನಿಯರ್ ಅಸಿಸ್ಟೆಂಟು, ಹಾಗೂ ರೆಗ್ಯುಲರ್ದಲ್ಲಿ ಕೂಡ ಬಿಲ್ಲಿಂಗ್ ಕ್ಲರ್ಕು ಮತ್ತು ಕ್ಯಾಶಿಯರು ಈ ರೀತಿಯ ಪೋಸ್ಟ್ ಇರ್ತವೆ. ಇದು ಮೊದಲನೇ ನೋಟಿಸು. ಇದೇ ಒಂದು ಇಲಾಖೆಯಲ್ಲಿ ಎರಡನೇ ನೋಟಿಸ್ ಕೂಡ ಆಗಿದೆ. ಇದು ಎರಡನೇ ನೋಟಿಫಿಕೇಶನ್. ಇಲ್ಲಿ ಖಾಲಿರೋದು ನ್ಯೂಕ್ಲಿಯರ್ ಮೆಡಿಸಿನ್ ಟೆಕ್ನಾಲಜಿಸ್ಟ್ ಹಾಗೂ ಸ್ಪೀಸ್, ಇವೆಲ್ಲ ಟೆಕ್ನಾಲಜಿ ಮೆಕ್ಯಾನಿಸ್ಟ್, ಫಾರ್ಮಾಸಿಸ್ಟ್, ಅಸಿಸ್ಟೆಂಟ್ ಇವೆಲ್ಲ ಪೋಸ್ಟ್ ಇದಾವೆ. ಇದು ಕೂಡ ಇದೇ ಇಲಾಖೆಯಲ್ಲಿ ಎರಡು ಪೋಸ್ಟ್, ಬ್ಯಾಕ್ಲಾಗ್ ಮತ್ತು ರೆಗ್ಯುಲರ್ ಪೋಸ್ಟ್. ಇನ್ನು ಮೂರನೇ ನೋಟಿಫಿಕೇಶನ್ ನೋಡಿ, ಇಲ್ಲಿ ನರ್ಸಿಂಗ್ ಇರತ್ತೆ, ಸ್ಟಾಫ್ ನರ್ಸ್ ಅಂತೇಳಿ 200ಕ್ಕಿಂತ ಅಧಿಕ ಪೋಸ್ಟ್ ಸ್ಟಾಫ್ ನರ್ಸ್ ಪೋಸ್ಟ್ಗೆ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಸ್ಟಾಫ್ ನರ್ಸ್ ಬ್ಯಾಕ್ಲಾಗ್ದಲ್ಲಿ 24 ಪೋಸ್ಟ್, ಅದೇ ರೀತಿಯಾಗಿ ರೆಗ್ಯುಲರ್ದಲ್ಲಿ ಈ ಒಂದು ಸ್ಟಾಫ್ ನರ್ಸ್ 212 ಪೋಸ್ಟ್. ಈ ರೀತಿಯಾಗಿ ಈ ಒಂದು ಪೋಸ್ಟ್ಗೆ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇದಕ್ಕಿಂತ ಮುಂಚಿತವಾಗಿ ಒಂದು ಮಾಹಿತಿಯನ್ನು ಹೇಳಬೇಕು. 13 ಅಂದ್ರೆ ನಿನ್ನೆ ರಾತ್ರಿನೇ 13/7/2026 ರಾತ್ರಿ 8 ಗಂಟೆನೋ ಅಥವಾ ಒಟ್ಟಾರೆ 10 ಗಂಟೆ ಮುಂಚಿತವಾಗಿ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. 2026ರ UGCET 2026ರ UGCET ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳ ಫಲಿತಾಂಶನ ಪ್ರಕಟ ಮಾಡಿದ್ದಾರೆ. ಶೂಟ್ಗಳ ಫಲಿತಾಂಶ ಪ್ರಕಟ ಮಾಡಿದ್ದಾರೆ. ಆ ಒಂದು ಫಲಿತಾಂಶ ನಿನ್ನೆ ರಾತ್ರಿನೇ ಪ್ರಕಟವಾಗಿದೆ. ಒಂದೇ ದಿನ ಟೈಮ್ ಕೊಟ್ಟಿದ್ದಾರೆ. ಏನಾದರೂ ಆಕ್ಷೇಪಣೆಗಳು ಏನಾದರೂ ಇದ್ರೆ ಸಲ್ಲಿಸೋದಕ್ಕೆ. ನಿಮ್ಮೊಂದು ಪ್ರವೇಶ ಮೊದಲಿನ ಸುತ್ತಿನ ತಾತ್ಕಾಲಿಕವಾಗಿ ಪ್ರವೇಶವನ್ನ ರಾತ್ರಿ ಪ್ರಕಟ ಮಾಡಿದ್ದಾರೆ. ಕೆ ಅಧಿಕೃತ ವೆಬ್ಸೈಟ್ದಲ್ಲಿ ಚೆಕ್ ಮಾಡ್ಕೊಳ್ಳಿ. ನೀವೇನಾದರೂ ತಾತ್ಕಾಲಿಕ ಫಲಿತಾಂಶಕ್ಕೆ ಆಕ್ಷೇಪಣೆಗಳು ಇದ್ದರೆ ಅಥವಾ ಏನಾದರೂ ಸಮಸ್ಯೆಗಳಿದ್ದರೆ ಅದು ಜುಲೈ 14ನೇ ತಾರೀಕು ಅಂದ್ರೆ ಇವತ್ತು ಸಂಜೆ 5 ಗಂಟೆ ಒಳಗಾಗಿ ಆನ್ಲೈನ್ ಮೂಲಕ ಸಲ್ಲಿಸಿ. ಒಂದು ದಿನ ಟೈಮ್ ಇರತ್ತೆ. ಅವಕಾಶ ಇದ್ದವರು ಯಾರು ಏನಾದ್ರು ಸಮಸ್ಯೆ ಇರುತ್ತಲ್ಲ ಸಲ್ಲಿಸಿ. ಇದು ಕೆದಿಂದ ಬಂದಿರುವಂತ ಅಪ್ಡೇಟು. ಇನ್ನು ಈ ಒಂದು ನೇಮಕಾತಿ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ. ಈ ಒಂದು ನೋಟಿಸ್ ಅನ್ನು ಓಪನ್ ಮಾಡ್ತೇವೆ. ಇಲ್ಲಿ ನೋಡಿ, ಇದು ಎಲ್ಲಿಂದ ನೇಮಕಾತಿ ಆಗಿದೆ? ಶ್ರೀ ವೆಂಕಟೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಸಂಸ್ಥೆಯಿಂದ ನೇಮಕಾತಿ ಆಗಿದೆ. ಇದು 13/7/2026 ಅಧಿಕೃತ ನೋಟಿಸ್ ಆಗಿದೆ. 10/8/2026 ಕೊನೆಯ ದಿನಾಂಕ ಇರತ್ತೆ. ಇಲ್ಲಿ 3 ನೋಟಿಸ್ ಪ್ರಕಟ ಮಾಡಿದ್ದಾರೆ. ಅದರಲ್ಲಿ ರೆಗ್ಯುಲರ್ ಮತ್ತು ಬ್ಯಾಕ್ಲಾಗ್ ಪೋಸ್ಟ್ ಅನ್ನು ಕೊಟ್ಟಿದ್ದಾರೆ. 3 ನೋಟಿಸ್ ಅಲ್ಲಿ ಬೇರೆ ಬೇರೆ ಪೋಸ್ಟ್ ಇದಾವೆ. ಇದು ಮೊದಲನೇ ನೋಟಿಸ್ ಅನ್ನು ಓಪನ್ ಮಾಡಿದ್ದೇನೆ. ಇಲ್ಲಿ ನೋಡಿ ಸ್ಟಾಫ್ ನರ್ಸು ಬ್ಯಾಕ್ಲಾಗ್ ಪೋಸ್ಟ್ 24 ಹಾಗೂ ಸ್ಟಾಫ್ ನರ್ಸ್ ದಲ್ಲಿ 212 ಪೋಸ್ಟ್ ಈ ರೀತಿಯಾಗಿರತ್ತೆ. EWS, OBC, SC ಇದವರಿಗೆ ಇದೆಲ್ಲ ಕೆಟಗರಿ ವೈಸ್ ಕೊಟ್ಟಿದ್ದಾರೆ. ನೋಡಿ ಮಹಿಳೆಯರಿಗೆ ಪುರುಷರಿಗೆ ಇಬ್ಬರಿಗೆ ಅವಕಾಶ ಇರತ್ತೆ. ಇದಕ್ಕೆ ತಕ್ಕಂತೆ ಏನೆಲ್ಲ ವಿದ್ಯಾರ್ಹತೆ ಆಗಿರ್ಬೇಕು, ನೀವು BS ಆದವರು ಅಥವಾ BC ಸಂಬಂಧಪಟ್ಟಂತೆ ನರ್ಸಿಂಗ್ ಕೂಡ ಆದವರು, ಹಾಗೆ ನೀವು ಎಕ್ಸ್ಪೀರಿಯನ್ಸ್ ಇದ್ದವರು, ಮತ್ತೆ ಏನಾದ್ರು VLC ಇವೆಲ್ಲ ಕಂಪ್ಲೀಟ್ ಮಾಡಿದಂತ ವ್ಯಕ್ತಿಗಳು ಇರಬೇಕು. ಮತ್ತೆ ಏಜ್ ಲಿಮಿಟ್ ನರ್ಸ್ ಹುದ್ದೆಗಳಿಗೆ 18 ಅಂತ ಇರಬೇಕಾಗತ್ತೆ. ಗರಿಷ್ಠ ವಯೋಮಿತಿ 42 ವರ್ಷ ತನಕ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ವಯೋಮಿತಿ ಕೂಡ ಸಡಿಲಿಕೆ ಇರತ್ತೆ. 10 ವರ್ಷ ತನಕ ಸಡಿಲಿಕೆ PWBD ಅಭ್ಯರ್ಥಿಗೆ ಹಾಗೂ SC ST ವರ್ಗದವರಿಗೆ 5 ವರ್ಷ ಈ ರೀತಿಯ ಸಡಿಲಿಕೆ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಅದ ನಂತರ ಮಾನದಂಡಗಳ ಪ್ರಕಾರ ರೂಲ್ಸ್ ರೆಗ್ಯುಲೇಷನ್ ಇದಾವೆ. ಅಪ್ಲಿಕೇಶನ್ ಆನ್ಲೈನ್ ನಲ್ಲಿ ಇರತ್ತೆ. ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕಿ. ಮತ್ತೆ ಎಕ್ಸ್ಪೀರಿಯನ್ಸ್ ಅಂತೂ ಕೇಳಿದ್ದಾರೆ. ಇದು ಮೊದಲನೇ ನೋಟಿಸ್ ದಲ್ಲಿರುವಂತ ಮಾಹಿತಿ. ಅರ್ಧ ಶುಲ್ಕ ಅಂತೂ ಇರತ್ತೆ. ಎಷ್ಟು ಇರತ್ತೆ ಅದಿಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಅಪ್ಲಿಕೇಶನ್ ಶುಲ್ಕ ಕೆಟಗರಿ ವೈಸ್ OC ಮತ್ತು EWS ಅವರಿಗೆ 2360 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ಮತ್ತೆ ಎಕ್ಸಾಮಿನೇಷನ್ ಫೀಸ್ ಇರತ್ತೆ. 18% GST ಕೊಟ್ಟಿದ್ದಾರೆ. ಮತ್ತು BC SC ST ಕ್ಯಾಂಡಿಡೇಟ್ ಗಳಿಗೆ 1170 ರೂಪಾಯಿ ಇದು ಪಾವತಿ ಮಾಡಬೇಕು. PWBD ಅಭ್ಯರ್ಥಿಗಳಿಗೆ ನಿಮಗೆ ಹೇಳ್ತಾರೆ ಮುಂದಕ್ಕೆ, ಅದು ಇರೋದಿಲ್ಲ. ಇದು ನಿಯಮಗಳ ಪ್ರಕಾರ ಅನ್ನವಾಗತ್ತೆ. ಏನಾದ್ರೂ ಡೌಟ್ ಇದ್ರೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇಲ್ಲಿ ವೆಬ್ಸೈಟ್ ಇದೆ ನೋಡಿ. ಇದೊಂದು ವೆಬ್ಸೈಟ್ ದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಇದೆಲ್ಲಿ ಕೆಲಸ ಇರತ್ತೆ, ಯಾವ ರೀತಿ ಕೆಲಸ ಇರತ್ತೆ ಮುಂದುಗಡೆ ನೋಡೋಣ. ಇನ್ನು ಎರಡನೇ ನೋಟಿಫಿಕೇಶನ್ ನೋಡಿ. ಇಲ್ಲಿ ಖಾಲಿರುವಂತ ಪೋಸ್ಟ್ ನೋಡಿ, ಬೇರೆ ಮೆಕ್ಯಾನಿಸ್ಟು ಇವೆಲ್ಲ ರೆಗ್ಯುಲರ್ ಪೋಸ್ಟು ಇವೆಲ್ಲ ಕಾಣಿಸ್ತಾ ಇರೋದು ಪೋಸ್ಟ್ ಹೆಸರು. ಫಾರ್ಮಾಸಿಸ್ಟು, ಟೆಕ್ನಿಷಿಯನು ಇವೆಲ್ಲ ಹುದ್ದೆಗಳಿಗೆ ತಕ್ಕಂತೆ ಸ್ಯಾಲ್ರಿ ಕೊಡುವಂತ ಮಾಹಿತಿ ಅಧಿಕೃತ ನೋಟಿಫಿಕೇಶನ್ ಪ್ರಕಾರ.
ಇಲ್ಲಿ ನೋಡಿ SC ಪ್ರೂಫ್ ಈ ರೀತಿ ಒಳಗೊಂಡಿರತ್ತೆ. ಇಲ್ಲಿ ನೋಡಿ 15 ಪೋಸ್ಟ್ ಇರತ್ತೆ. 15 ಪೋಸ್ಟ್ ರೆಗ್ಯುಲರ್ ಬ್ಯಾಕ್ಲಾಕ್ ಒಂದು ಪೋಸ್ಟ್ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕಲ್ ಒಂದು ಪೋಸ್ಟ್ ಇರತ್ತೆ. ಇದಕ್ಕೆ ವಿದ್ಯಾರ್ಹತೆ ಏನೇನಾಗಿರ್ಬೇಕು, ಎಜುಕೇಶನ್ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಆಗಿರ್ಬೇಕು. ಮೊದಲನೇದಾಗಿ ಈ ಪೋಸ್ಟ್ಗೆ ಡಿಗ್ರಿ ಆಗಿರ್ಬೇಕಾಗತ್ತೆ. ಹಾಗೂ ನೀವೇನಾದ್ರೂ ಸ್ನಾತಕೋತ್ತರ ಪದವಿ ನೀವು ಕೂಡ ಅಪ್ಲಿಕೇಶನ್ ಹಾಕಬಹುದು. ಡಿಪ್ಲೊಮಾದವರು, MS ಇದ್ದವರು, BSc ದವರು, PhD ಮುಗಿಸಿದವರು, BSc ಹಾಗೂ ಎಕ್ಸ್ಪೀರಿಯನ್ಸ್ ಇದ್ದವರು ಇವರೆಲ್ಲರ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಇದು ನಿಮಗೆ ಗೊತ್ತಾಯ್ತು. ಇದಕ್ಕೆ ವಯೋಮಿತಿ ಇಲ್ಲಿ ನೋಡಿ, ಇದಕ್ಕೂ ಕೂಡ 18 ವರ್ಷ ಆಗಿರ್ಬೇಕು. ಬಟ್ ನಿಯಮಗಳ ಪ್ರಕಾರ 47 ವರ್ಷ ತನಕ ಅನುವಾಗತ್ತೆ. ಇದು ಎರಡನೇ ನೋಟಿಸ್ ಬಗ್ಗೆ ಮಾಹಿತಿ ನಾನು ಮುಂದ್ಗಡೆ ಚರ್ಚೆ ಮಾಡ್ತೇನೆ. ಉಳಿದಂತ ಮಾಹಿತಿ ಬೇಸಿಕ್ ಆಗಿ ಇದು 13/7/2026 ನೇಮಕಾತಿ ಆಗಿದೆ. ಎಲ್ಲಿಂದ ಆಗಿದೆ, ಎಲ್ಲಿ ಕೆಲಸ ಇರತ್ತೆ. ಇಲ್ಲಿ ಇನ್ನೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಿಂದೂ ಧರ್ಮದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ ಅಷ್ಟೇ. ಹಿಂದೂದವ್ರು ಬಿಟ್ಟು ಬೇರೆದವ್ರಿಗೆ ಅವಕಾಶ ಇರಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಲಿರೋದು ಜೂನಿಯರ್ ಅಸಿಸ್ಟೆಂಟು ಈ ಒಂದು ಪೋಸ್ಟ್ ಬ್ಯಾಕ್ಲಾಕ್ ಹುದ್ದೆಗಳಲ್ಲಿ. ಜೂನಿಯರ್ ಅಸಿಸ್ಟೆಂಟು, ಸ್ಟೋನಿಕಮ್ ಜೂನಿಯರ್ ಅಸಿಸ್ಟೆಂಟು, ಗ್ಯಾಸ್ ರೂಮ್ ಆಪರೇಟರು 10 ಇರತ್ತೆ. ಅದರಲ್ಲಿ ರೆಗ್ಯುಲರು ವ್ಯಾಕೆನ್ಸಿಗಳು ಕ್ಯಾಶಿಯರು, ಬಿಲ್ಲಿಂಗ್ ಕ್ಲರ್ಕ್ ಹುದ್ದೆಗಳು, ಜೂನಿಯರ್ ಅಸಿಸ್ಟೆಂಟು ಇವೆಲ್ಲ 23 ಪೋಸ್ಟ್ ಇರತ್ತೆ. ಇದಕ್ಕೆ ಶೈಕ್ಷಣಿಕ ಅರ್ಹತೆ ನೋಡಿ, ಬ್ಯಾಚುಲರ್ ಡಿಗ್ರಿ ಆದವರು, ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗತ್ತೆ 3 ಇಯರ್ಸ್. ಯಾರು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ, ಕ್ಯಾಶಿಯರ್ ಪೋಸ್ಟ್ಗೆ ಬ್ಯಾಚುಲರ್ ಡಿಗ್ರಿ ಇವೆಲ್ಲ ಆಗಿರಬೇಕು. ಇಂಥ ಒಂದು ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಿ. ಇದು ಸಾಮಾನ್ಯವಾಗಿ ಎಲ್ಲಿ ಕೆಲಸ ಇದೆ, ತ್ರಿಪುರಾ ಡಿಸ್ಟಿಕ್ ನಲ್ಲಿ ಕೆಲಸ ಇರತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ.